ಹಾಯ್ ಫ್ರೆಂಡ್ಸ್, ಇವತ್ತು ನಾವು ನೋಡ್ತಾ ಇರೋ ಮೂವಿ ಹೆಸರು ಕಿಲ್. ಈ ಮೂವಿ ಓಪನಿಂಗ್ ಸೀನಲ್ಲಿ ಒಂದು ಆರ್ಮಿ ಟ್ರಕ್ ಬರ್ತಾ ಇರೋದನ್ನ ತೋರಿಸ್ತಾರೆ. ಆ ಟ್ರಕ್ನಲ್ಲಿ ನಮ್ಮ ಹೀರೋ ಅಮೃತ್ ಮತ್ತೆ ಅವನ ಫ್ರೆಂಡ್ ವೀರೇಶ್ ಬರ್ತಾ ಇದ್ದಾರೆ. ಈಗ ನಮಗೆ ಗೊತ್ತಾಗುತ್ತೆ ನಮ್ಮ ಹೀರೋ ಒಬ್ಬ ಕಮಾಂಡೋ ಆಫೀಸರ್. ಈಗ ತಾನೇ ಒಂದು ಮಿಷನ್ನ ಕಂಪ್ಲೀಟ್ ಮಾಡಿ ಬರ್ತಾ ಇದ್ದಾನೆ ಅಂತ. ಈಗ ನಮ್ಮ ಹೀರೋ ರೂಮ್ಗೆ ಬಂದು ಅವನ ಬ್ಯಾಗ್ನಲ್ಲಿರೋ ಫೋನ್ನ ತೆಗೆದು ನೋಡ್ತಾನೆ. ಆಗ ಅವನ ಲವರ್ ತುಲಿಕಾ ವಾಟ್ಸಪ್ ಮೆಸೇಜ್ನ ಹಾಕಿರ್ತಾಳೆ. ಎಷ್ಟೊತ್ತಿಂದ ಮೆಸೇಜ್ ಮಾಡ್ತಿದ್ದೀನಿ, ರಿಪ್ಲೈ ಮಾಡೋಕ್ಕಾಗಲ್ವಾ? ಮನೇಲಿ ನನಗೆ ಎಂಗೇಜ್ಮೆಂಟ್ ಫಿಕ್ಸ್ ಮಾಡಿದ್ದಾರೆ, ನಾಳೆನೆ ನನ್ನ ಎಂಗೇಜ್ಮೆಂಟ್ ಅಂತ ಹೇಳಿದ್ದನ್ನ ಕೇಳಿ ನಮ್ಮ ಹೀರೋ ಅವಳಿಗೆ ಕಾಲ್ ಮಾಡಿ ನಾನು ರಾಂಚಿಗೆ ಬರ್ತಾ ಇದ್ದೀನಿ ಅಂತ ಹೇಳ್ತಾನೆ. ಈಗ ರಾಂಚಿಲಿ ನಮ್ಮ ಹೀರೋಯಿನ್ಗೆ ಎಂಗೇಜ್ಮೆಂಟ್ ಮಾಡ್ತಾ ಇದ್ದಾರೆ. ಎಲ್ರ ಮನೇಲೂ ಪಟಾಕಿ ಹಚ್ಚಿ ಸಂಭ್ರಮ ಮಾಡಿದ್ರೆ ನಮ್ಮ ಹೀರೋಯಿನ್ ಮನೇಲಿ ಗನ್ನಿಂದ ಫೈರ್ ಮಾಡಿ ಸೆಲೆಬ್ರೇಷನ್ ಮಾಡ್ತಿದ್ದಾರೆ. ಈಗ ನಮ್ಗೆ ಗೊತ್ತಾಗುತ್ತೆ ನಮ್ಮ ಹೀರೋಯಿನ್ ಫ್ಯಾಮಿಲಿ ತುಂಬಾ ಪವರ್ಫುಲ್ ಅಂತ. ಆಗ ನಮ್ಮ ಹೀರೋ ಅಲ್ಲಿಗೆ ಬಂದು ನೋಡಿದ್ರೆ ಆಲ್ರೆಡಿ ಎಂಗೇಜ್ಮೆಂಟ್ ಮುಗ್ದೋಗಿದೆ. ಆಗ ನಮ್ಮ ಹೀರೋಯಿನ್ ಹತ್ರ ಬಂದು ತುಲಿಕಾ ನಾನೆಲ್ಲ ಸೆಟ್ ಮಾಡಿದ್ದೀನಿ, ಬಾ ಹೋಗೋಣ ಅಂತ ನಮ್ಮ ಹೀರೋಯಿನ್ ನ ಕರೆದಿದ್ಕೆ ನಮ್ಮ ಹೀರೋಯಿನ್ ವಾವ್ ನೈಸ್ ಪ್ಲಾನ್, ಆದ್ರೆ ಇದಕ್ಕೂ ಮುಂಚೆ ಒಂದು ಸೌಂಡ್ ಬಂತು ಗೊತ್ತಾ? ಅದು ಪಟಾಕಿ ಸೌಂಡ್ ಅಲ್ಲ, ಗನ್ ಸೌಂಡ್. ಇಲ್ಲಿದ್ದ ನಾವೇನಾದ್ರೂ ಹೋದ್ರೆ ನಿನ್ ಜೊತೆ ನನ್ನನ್ನು ಸುಟ್ಟಾಕ್ತಾರೆ ಅಂತ ಹೇಳಿದ್ಕೆ ನಮ್ಮ ಹೀರೋ ನಿನ್ ಜೊತೆ ಸಾಯಕ್ಕೂ ನಾನು ರೆಡಿ, ಬಾ ಅಂತ ಹೇಳ್ತಾನೆ. ಹಲೋ, ನಿನ್ ಜೊತೆ ನಾನು ಬರ್ತಾ ಇರೋದು ಸಾಯೋಕಲ್ಲ, ಬದುಕೋಕೆ. ನಾಳೆ ನಾವು ಟ್ರೈನ್ನಲ್ಲಿ ಡೆಲ್ಲಿಗೆ ಹೋಗ್ತಾ ಇದ್ದೀವಿ, ನೀನು ಡೈರೆಕ್ಟ್ ಆಗಿ ಡೆಲ್ಲಿಗೆ ಬಾ, ಅಲ್ಲಿಂದ ಇಬ್ರು ಹೊರಡೋಗಿ ಮದುವೆ ಆಗೋಣ ಅಂತ ಹೇಳಿ ಅಲ್ಲಿಂದ ಹೋಗ್ತಾಳೆ. ಈಗ ಈ ಕಥೆಯಲ್ಲಿ ಇನ್ನೊಂದು ಮೇನ್ ಕ್ಯಾರೆಕ್ಟರ್ ಪಣಿನ ಇಂಟ್ರೊಡ್ಯೂಸ್ ಮಾಡ್ತಾರೆ. ಇವನು ಪೆಟ್ರೋಲ್ ಬಂಕ್ ಅಲ್ಲಿ ಕೆಲಸ ಮಾಡ್ತಿರ್ಬೇಕಾದ್ರೆ ಅವನಿಗೆ ಅವ್ರ ಅಪ್ಪ ಫೋನ್ ಮಾಡ್ತಾನೆ. ಹೋ, ನಮ್ಮ ಅಪ್ಪ ಏನಾದ್ರೂ ಮಾಡ್ಬೇಕು ಅಂದ್ರೆ ಮುಗೀತು, ಬಿಡೋದೇ ಇಲ್ಲ ಅಂತ ಹೇಳ್ತಾ ಅವನ ಫ್ರೆಂಡ್ ಬೈಕಲ್ಲೇ ಹೋಗ್ತಾ ಡ್ರೆಸ್ ಚೇಂಜ್ ಮಾಡ್ಕೊಂಡು ಟ್ರೈನ್ ಹತ್ತುತ್ತಾನೆ. ಆಗ ಅವ್ರ ಅಪ್ಪ ಫೋನ್ ಮಾಡಿ ಪಣಿ ಇನ್ನು 30 ನಿಮಿಷಕ್ಕೆ ಟ್ರೈನ್ ಹತ್ತುತ್ತೀವಿ, ನೀನು ಯಾವ ಬೋಗಿಲಿದ್ಯಾ ಹೇಳು ಅಂತ ಕೇಳ್ತಾರೆ. ಈಗ ನಮ್ಮ ಹೀರೋಯಿನ್ ಕೂಡ ಅದೇ ಟ್ರೈನ್ ಅಲ್ಲೇ ಹೋಗ್ತಾ ಇದ್ದಾಳೆ. ಆಗ ನಮ್ಮ ಹೀರೋ ಆ ಟ್ರೈನ್ ಅಲ್ಲಿ ಬಂದು ತುಲಿಕಾಗೆ ಸರ್ಪ್ರೈಸ್ ಕೊಡ್ತಾನೆ. ಆಗ ತುಲಿಕಾ ಅವನನ್ನ ನೋಡಿ ಹೇ ನೀನ್ ಇಲ್ಲೇನ್ ಮಾಡ್ತಿದ್ಯಾ, ನಾನು ಡೈರೆಕ್ಟ್ ಆಗಿ ಡೆಲ್ಲಿಗೆ ಬರೋಕ್ ಹೇಳಿದ್ದೆ ತಾನೆ ಅಂತ ಹೇಳ್ಬೇಕಾದ್ರೆ ನಮ್ಮ ಹೀರೋ ಅವಳನ್ನ ಬಾತ್ರೂಮ್ ಒಳಗೆ ಎಳ್ಕೊಂಡು ಬಾಗ್ಲಾಗ್ತಾನೆ. ಆಗ ನಮ್ಮ ಹೀರೋಯಿನ್ ಹೇ ಏನ್ ಮಾಡ್ತಿದೀಯಾ ಅಂತ ಕೇಳ್ಬೇಕಾದ್ರೆ ನಮ್ಮ ಹೀರೋ ಅವನ್ ತಂದಿರೋ ಉಂಗ್ರನ ಅವಳ ಬೆರಳಿಗೆ ಹಾಕಿ ಆ ಬಾತ್ರೂಮ್ ಅಲ್ಲೇ ಎಂಗೇಜ್ಮೆಂಟ್ ಮಾಡ್ಕೊಳ್ತಾನೆ. ಈಗ ನಮ್ಮ ಹೀರೋ ಮತ್ತು ಅವನ ಫ್ರೆಂಡ್ ಜನರಲ್ ಬೋಗಿಲಿ ಬಂದು ಕೂತ್ಕೊಳ್ತಾರೆ. ಆಗ ಒಬ್ಬ ಹುಡುಗ ಅವರನ್ನ ನೋಡಿ ನೀವು ಆರ್ಮಿ ಅವರ ಅಂತ ಕೇಳ್ತಾನೆ. ಆಗ ವೀರೇಶ್ ಹೌದು, ನಾವಿಬ್ರು ಕ್ಯಾಪ್ಟನ್ ಅಂತ ಹೇಳಿದ್ದು ಕೇಳಿ ಆ ಹುಡುಗ ನನಗೂ ಆರ್ಮಿಗೆ ಸೇರೋಕೆ ಇಷ್ಟ, ಆದ್ರೆ ನಮ್ಮ ಅಮ್ಮನೇ ಬಿಡ್ತಾ ಇಲ್ಲ ಅಂತ ಹೇಳ್ತಾನೆ. ಈ ಕಡೆ ನಮ್ಮ ಹೀರೋಯಿನ್ ಫ್ಯಾಮಿಲಿ ಟ್ರೈನ್ ನಲ್ಲಿ ಇರೋದನ್ನ ತೋರಿಸ್ತಾರೆ. ಆಗ ಅವಳ ತಂಗಿ ಆಹ್ನ ವಾಶ್ರೂಮ್ಗೆ ಅಂತ ಹೋಗ್ತಾಳೆ. ಈಗ ಪಣಿ ಒಂದು ಡೋರ್ ಹತ್ರ ನಿಂತ್ಕೊಂಡು ಹ್ಯಾಂಡ್ ವಾಶ್ ಮಾಡ್ತಾ ಇದ್ದಾನೆ. ಆಗ ಅಲ್ಲಿಗೆ ಒಬ್ಬ ರೈಲ್ವೆ ಇನ್ಸ್ಪೆಕ್ಟರ್ ಬಂದು ಪಣಿನ ವಿಚಾರಿಸ್ತಿದ್ದಾರೆ. ನಿಮ್ದು ಯಾವ ಊರು, ಏನ್ ಹೋಗ್ತಾ ಇದೆಯಾ ಅಂತ ಕೇಳ್ತಾ ಆ ಬೋಗಿ ಒಳಗಡೆ ನೋಡಿದ್ರೆ ಆ ಬೋಗಿಲಿ ಒಂದಷ್ಟು ಜನ ಅಲ್ಲಿರೋ ಬ್ಯಾಗ್ ಗಳನ್ನ ಚೆಕ್ ಮಾಡ್ತಾ ಇದ್ದಾರೆ. ಅದನ್ನ ಇನ್ಸ್ಪೆಕ್ಟರ್ ನೋಡಿದ ತಕ್ಷಣ ಪಣಿ ಮಸ್ತ್ ತಗೊಂಡು ಅವನ ತಲೆ ಮೇಲೆ ಹೊಡಿತಾನೆ. ಯಪ್ಪ, ಅದನ್ನು ನೋಡಿದ್ರೆ ಒಂದ್ಸಲ ಮೈ ಜುಮ್ ಅನ್ಸುತ್ತೆ. ಈಗ ನಮ್ಗೆ ಗೊತ್ತಾಗುತ್ತೆ ಪಣಿ ಜೊತೆ ಅವನ ಫ್ಯಾಮಿಲಿಯಲ್ಲಿರೋ 40 ಜನ ಟ್ರೈನ್ ರಾಬರಿ ಮಾಡೋಕೆ ಬಂದಿದ್ದಾರೆ ಅಂತ. ಅವರು ಒಂದೊಂದೇ ಬೋಗಿ ಲಾಕ್ ಮಾಡ್ಕೊಂಡು ಅಲ್ಲಿರೋರ್ನೆಲ್ಲ ಹೊಡೆದು ಅವ್ರ ಹತ್ರ ಇರೋ ದುಡ್ಡು, ಮೊಬೈಲು, ಚೈನ್ ಎಲ್ಲ ಕಿತ್ಕೊಳ್ತಾ ಇದ್ದಾರೆ. ಈ ಕಡೆ ಪಣಿ ಇನ್ನೊಂದು ಬೋಗಿಗೆ ಬಂದು ಅಲ್ಲಿ ಹೀರೋಯಿನ್ ನ ನೋಡಿ ಹೇ ನೀನೇ ನಿಲ್ಲಿ ಅಂತ ಅವಳನ್ನ ಮಾತಾಡಿಸಿ ಫ್ಲರ್ಟ್ ಮಾಡ್ತಾ ಇದ್ದಾನೆ. ಆಗ ಅವರಪ್ಪ ಹೇ ಜಾಸ್ತಿ ಮಾತಾಡಿದ್ರೆ ಇಡೀ ಸ್ಟೇಟ್ ಫೋರ್ಸ್ ನ ಕರೆಸಿ ನಿನ್ನ ಸುಟ್ಟಾಕ್ಬಿಡ್ತೀನಿ, ನಿನಗಿನ್ನೂ ಗೊತ್ತಿಲ್ಲ ನೀನು ಯಾರ ಹತ್ರ ಮಾತಾಡ್ತಿದೀಯ ಅಂತ ಅವ್ರ ಅಪ್ಪ ಬೈಬೇಕಾದ್ರೆ ಆ ಫ್ಯಾಮಿಲಿ ಸೆಕ್ಯೂರಿಟಿ ಪಣಿನ ಹೊಡಿಯಕ್ಕೆ ಬರ್ತಾನೆ. ಆಗ ಪಣಿ ಅವನ್ ಕತ್ತಿಗೆ ಚಾಕು ಚುಚ್ಚಿ ತಳ್ತಾನೆ ಅಷ್ಟೇ. ಅದನ್ನ ನೋಡಿ ಇವರಿಗೆ ಫುಲ್ ಭಯ ಸ್ಟಾರ್ಟ್ ಆಗುತ್ತೆ. ಆಗ ಅವರಪ್ಪ ನೀನ್ ತಪ್ಪು ಮಾಡ್ತಾ ಇದೀಯಾ, ನಾವ್ ಯಾರು ಅಂತ ನಿನ್ಗಿನ್ನೂ ಗೊತ್ತಿಲ್ಲ ಅಂತ ಹೇಳ್ಬೇಕಾದ್ರೆ ಪಣಿ ಅವನ ತಲೆಗೆ ಹೊಡಿತಾನೆ. ಇದನ್ನ ನಮ್ಮ ಹೀರೋಯಿನ್ ಮತ್ತು ಅವನ ಫ್ಯಾಮಿಲಿ ನೋಡಿ ಹೆದರಿ ಅಳ್ತಾ ಇದ್ದಾರೆ. ಈ ಕಡೆ ನಮ್ಮ ಹೀರೋ ಬೋಗಿಲು ಕೂಡ ಎಲ್ಲರನ್ನು ಹೆದರಿಸಿ ರಾಬರಿ ಮಾಡ್ತಾ ಇದ್ದಾರೆ. ಆಗ ನಮ್ಮ ಹೀರೋ ಮತ್ತು ಅವನ ಫ್ರೆಂಡ್ ಅಲ್ಲಿಂದ ಹೊರಡ್ತಾರೆ. ಈ ಕಡೆ ಪಣಿ ನಮ್ಮ ಹೀರೋಯಿನ್ ಕುತ್ತಿಗೆ ಹತ್ರ ಚಾಕು ಹಿಡಿದು ಅವಳ ಹತ್ರ ಬಂದು ಕೆಟ್ಟದಾಗಿ ಮಾತಾಡ್ಬೇಕಾದ್ರೆ ಅಲ್ಲಿಗೆ ನಮ್ಮ ಹೀರೋ ಮತ್ತು ಅವನ ಫ್ರೆಂಡ್ ಬಂದು ಪಣಿ ಮತ್ತೆ ಅವನ ಹುಡುಗರನ್ನ ಹೊಡೆದು ಓಡಿಸ್ತಾರೆ. ಆಗ ನಮ್ಮ ಹೀರೋಯಿನ್ ನಮ್ಮ ಅಳ್ತಾ ಆಹ್ನ ವಾಶ್ರೂಮ್ಗೆ ಹೋದವಳು ಇನ್ನೂ ಬಂದಿಲ್ಲ ಅಂತ ಹೇಳ್ತಾಳೆ. ಆಗ ನಮ್ಮ ಹೀರೋ ಮತ್ತು ಅವನ ಫ್ರೆಂಡ್ ಆಹ್ನನ ಕರ್ಕೊಂಬರಕ್ಕೆ ಹೋಗ್ತಾರೆ. ಈಗ ನಮ್ಮ ಹೀರೋ ಜೊತೆ ಹೀರೋಯಿನ್ ಫ್ಯಾಮಿಲಿನೂ ಸೇರಿ ಆಹ್ನನ ಹುಡುಕ್ತಾ ಇದ್ದಾರೆ. ಆದ್ರೆ ಅವಳೆಲ್ಲೂ ಕಾಣಿಸ್ತಾ ಇಲ್ಲ. ಆಗ ಆ ಫ್ಯಾಮಿಲಿನ ಒಂದು ಸೇಫ್ ಬೋಗಿಗೆ ಬಿಟ್ಟು ನಮ್ಮ ಹೀರೋ ಮತ್ತು ಅವನ ಫ್ರೆಂಡ್ ಸೇರಿ ಆ ಹುಡುಗಿನ ಹುಡ್ಕೋಕೆ ಹೋಗ್ತಾರೆ. ಈ ಕಡೆ ಪಣಿ ಫ್ಯಾಮಿಲಿಲಿ ಒಬ್ಬನ ವೀರೇಶ್ ಸಾಯಿಸಿರ್ತಾನೆ ಅಲ್ವಾ, ಅಲ್ಲಿಗೆ ಎಲ್ರು ಬಂದು ನೋಡ್ತಿದ್ದಾರೆ. ಆಗ ಇಲ್ಲಿ ಸತ್ತಿರೋನ ಮಗ ರವಿ ಅವ್ರನ್ನ ನಾನು ಸುಮ್ನೆ ಬಿಡಲ್ಲ ಅಂತ ಹೋಗ್ತಾನೆ. ಆಗ ನಮ್ಮ ಹೀರೋ ಮತ್ತೆ ವೀರೇಶ್ ಇಬ್ರು ಸೇರ್ಕೊಂಡು ಅವ್ರನ್ನ ನಾಯಿ ಹೊಡೆದಂಗೆ ಹೊಡೆದು ಆರ್ಮಿ ಕೈ ರುಚಿನ ತೋರಿಸ್ತಿದ್ದಾರೆ. ಆಗ ಪಣಿ ಅಲ್ಲಿಗೆ ಒಂದು ಮಗುನ ಹಿಡ್ಕೊಂಡ್ ಬಂದು ಅವ್ರನ್ನ ಬ್ಲಾಕ್ ಮೇಲ್ ಮಾಡ್ತಾ ತಗೊಂಡು ವೀರೇಶ್ಗೆ ಶೂಟ್ ಮಾಡ್ತಾನೆ. ಆಗ ನಮ್ಮ ಹೀರೋ ನುಗ್ಗಿ ಅವ್ರನ್ನೆಲ್ಲ ಹೊಡೆದು ಅಲ್ಲಿರೋ ಬೋಗಿ ಡೋರ್ನ ಕ್ಲೋಸ್ ಮಾಡಿ ಅಲ್ಲಿರೋರ್ನೆಲ್ಲ ಹೊಡಿತಾ ಇದ್ದಾನೆ. ಆಗ ಪಣಿ ಆ ಡೋರ್ನ ತಗೊಂಡು ಬಂದು ನಮ್ಮ ವೀರೇಶ್ಗೆ ಶೂಟ್ ಮಾಡಿದ್ನಲ್ವಾ ಅದೇ ಜಾಗಕ್ಕೆ ಚಾಕು ಇಟ್ಟು ಅದುಮ್ತಾ ಇದ್ದಾನೆ.
ಈ ಕಡೆ ನಮ್ಮ ಹೀರೋ ಪಣಿ ತಮ್ಮ ರವಿನ ಹೊಡಿಬೇಕಾದ್ರೆ ಪಣಿ ವೀರೇಶ್ ಕುತ್ತಿಗೆಗೆ ಚಾಕು ಇಟ್ಟು ಅವನನ್ನ ಎಳ್ಕೊಂಡು ಹೋಗ್ತಾ ಇದ್ದಾನೆ. ಇಲ್ಲಿ ನಮ್ಮ ಹೀರೋ ಆ ರವಿನ ಹೊಡೆದು ಟ್ರೈನ್ ಡೋರ್ಗೆ ಕಟ್ಟಿ ಅವರು ಎಷ್ಟು ಜನ ಬಂದಿದ್ದಾರೆ, ಯಾವ್ಯಾವ ಬೋಗಿಲಿದ್ದಾರೆ ಅಂತ ತಿಳ್ಕೊಳ್ತಾನೆ. ಈಗ ನೆಕ್ಸ್ಟ್ ಟೋಲ್ ಗೇಟ್ ಅಲ್ಲಿ ಪಣಿಯವ್ರ ಅಪ್ಪ ಮತ್ತೆ ಅಣ್ಣಂದ್ರೆಲ್ಲ ಟ್ರೈನ್ ಹತ್ತಿ ಬಂದು ನೋಡಿದ್ರೆ ಪಣಿಯವ್ರ ಚಿಕ್ಕಪ್ಪ ಸತ್ತೋಗಿದ್ದಾನೆ. ಇದನ್ನು ನೋಡಿ ಅಳ್ತಾ ಪಣಿಯವರಪ್ಪ ಬೆನ್ನಿ ಯಾರಿಗೆ ಮಾಡಿದ್ದು ಅಂತ ಕೇಳ್ತಾನೆ. ಅದು ಕಮಾಂಡೋ ಅಂತ ಗೊತ್ತಾಗಿ ಆಗ ಬೆನ್ನಿ ನಮ್ಮ ವೀರೇಶ್ನ ಶೂಟ್ ಮಾಡೋಕೆ ಹೋಗ್ತಾನೆ. ಆಗ ಅವನ್ ತಮ್ಮ ಇವನನ್ನ ತಡೆದು, ಅಣ್ಣ ನಮ್ಮ ರವಿ ಈಗ ಇವ್ರ ಹತ್ರ ಇದ್ದಾನೆ, ಅವ್ನ್ ಕರ್ಕೊಂಡ್ ಬರೋವರೆಗೂ ಇವ್ನ್ ಬದುಕಿದ್ರೇನೆ ಒಳ್ಳೇದು ಅಂತ ಬೆನ್ನಿಗೆ ಹೇಳ್ತಾನೆ. ಆಗ ಪಣಿ ಆ ರೈಲ್ ಮೇಲೆ ಹತ್ತಿ ಅವನ್ ತಮ್ಮ ರವಿ ಇರೋ ಬೋಗಿಗೆ ಹೋಗ್ತಾ ಇದ್ದಾನೆ. ಈ ಕಡೆ ನಮ್ಮ ಹೀರೋ ತುಲಿಕಾಗೆ ಚಾಕು ಕೊಟ್ಟು ಅವಳ ತಂಗಿ ಆಹ್ನನ ಕರ್ಕೊಂಡ್ ಬರಕ್ಕೆ ಹೋಗ್ತಾನೆ. ಈ ಕಡೆ ಪಣಿ ನಮ್ಮ ಹೀರೋ ಇರೋ ಬೋಗಿಗೆ ರೈಲ್ ಮೇಲಿಂದ ಬರ್ತಾ ಇದ್ರೆ ಇಲ್ಲಿ ನಮ್ಮ ಹೀರೋ ಆ ಪಣಿ ಇರೋ ಬೋಗಿ ಕಡೆ ಹೋಗ್ತಾ ಸ್ಲೀಪಿಂಗ್ ಕೋಚ್ ಇರೋ ಬೋಗಿಗೆ ಬರ್ತಾನೆ. ಆಗ ಆ ಬೋಗಿಲಿ ಯಾರು ಕಾಣಿಸ್ತಾ ಇಲ್ಲ. ಆಗ ನಮ್ಮ ಹೀರೋಗೆ ಡೌಟ್ ಬಂದು ಸ್ಲೋ ಆಗಿ ಬರ್ಬೇಕಾದ್ರೆ ಅಲ್ಲೇ ಬಚ್ಚಿಟ್ಕೊಂಡಿರೋ ಪಣಿ ಫ್ಯಾಮಿಲಿ ಅವನ ಮೇಲೆ ಅಟ್ಯಾಕ್ ಮಾಡ್ತಾರೆ. ಆಗ ನಮ್ಮ ಹೀರೋ ಅವ್ರ ಜೊತೆ ಸಖತ್ತಾಗಿ ಫೈಟ್ ಮಾಡ್ತಿರ್ಬೇಕಾದ್ರೆ ಅಲ್ಲಿಗೆ ಪಣಿಯವರ ಅಣ್ಣ ಬಂದು ನಮ್ಮ ಹೀರೋನ ಎಗ್ಗ ಮುಗ್ಗ ಹೊಡೆದು ಎತ್ತೆತ್ತಿ ಬಿಸಾಕ್ತಾ ಇದ್ದಾನೆ. ಅದನ್ನು ನೋಡಿ ನಮ್ಗೆ ಒಂದು ಸಲ ಮೈ ಜುಮ್ ಅನ್ಸುತ್ತೆ. ಈಗ ದಡಿಯ ನಮ್ಮ ಹೀರೋ ಕುತ್ತಿಗೆಗೆ ಚೈನ್ ಕಟ್ಟಿ ಎಳ್ಕೊಂಡು ಹೋಗ್ತಾ ಇದ್ದಾನೆ. ಈ ಕಡೆ ನಮ್ಮ ಹೀರೋಯಿನ್ ತುಲಿಕಾ ಅವ್ರ ಅಪ್ಪನ್ಗೆ ನಮ್ಮ ಹೀರೋ ಜೊತೆ ಎಂಗೇಜ್ ಆಗಿರೋದ್ರ ಬಗ್ಗೆ ಹೇಳ್ತಿರ್ಬೇಕಾದ್ರೆ ಈ ಕಡೆ ಆ ದಡಿಯ ನಮ್ಮ ಹೀರೋನ ಹೊಡೆದು ಬೆನ್ನಿ ಹತ್ರ ಹೇಳ್ಕೊಂಡು ಬರ್ತಾನೆ. ಆಗ ಬೆನ್ನಿ ನಮ್ಮ ಹೀರೋಗೆ ಹೊಡಿಬೇಕಾದ್ರೆ ವೀರೇಶ್ ಅವನಿಗೆ ಕಟ್ಟಿರೋ ಹಗ್ಗನ ಬಿಚ್ಕೊಂಡು ಅವ್ರನ್ನ ಹೊಡೆಯೋಕೆ ಸ್ಟಾರ್ಟ್ ಮಾಡ್ತಾನೆ. ಅದನ್ನ ನೋಡಿ ನಮ್ಮ ಹೀರೋ ಕೂಡ ಹೊಡೆಯೋಕೆ ಸ್ಟಾರ್ಟ್ ಮಾಡ್ತಾನೆ. ಹಾಗೆ ಹೊಡೆದಾಡ್ಬೇಕಾದ್ರೆ ಬೆನ್ನಿ ನಮ್ಮ ವೀರೇಶ್ನ ಹೊಡೆದು ಚಾಕು ಚುಚ್ಚಿದ ಅನ್ನೋ ವರ್ಷದಲ್ಲಿ ಒಬ್ಬ ಹುಡುಗ ಬಂದು ಅದನ್ನ ತಡಿತಾನೆ. ಅದೇ ಅವಾಗ ಆರ್ಮಿ ಆಗ್ಬೇಕು ಅಂತ ಹೇಳಿರ್ತಾನೆ ಅಲ್ವಾ ಆ ಹುಡುಗ. ಆಗ ದಡಿಯ ಬಂದು ಆ ಹುಡುಗನ ಮತ್ತೆ ನಮ್ಮ ವೀರೇಶ್ನ ಎತ್ತೆತ್ತಿ ಬಿಸಾಕಿ ಚಾಕು ತಗೊಂಡು ಆ ಪುಟ್ಟ ಹುಡುಗನ್ಗೆ ಆಗ ನಮ್ಮ ವೀರೇಶ್ ಬಂದು ದಡಿಯನ್ಗೆ ಹೊಡಿಬೇಕಾದ್ರೆ ಹಿಂದೆಯಿಂದ ಬೆನ್ನಿ ಬಂದು ನಮ್ಮ ವೀರೇಶ್ ಹೆಗಲಿಗೆ ಕುಡುಗು ತಗೊಂಡು ಕಡಿತಾನೆ. ಹಬ್ಬ ಹೆಂಗಿದೆ ಅಲ್ವಾ. ಇದನ್ನ ನೋಡ್ಬೇಕಾದ್ರೆ ಆ ನೋವು ನಮ್ಗೆ ಆಗ್ತಿರೋ ತರ ಫೀಲ್ ಆಗ್ತಾ ಇರುತ್ತೆ. ಆಗ ನಮ್ಮ ಹೀರೋ ಫೈಟ್ ಆಡ್ತಾ ಬಂದು ಬೆನ್ನಿನ ಹೊಡೆದು ನೋಡಿದ್ರೆ ಆ ಹುಡುಗನಿಗೆ ಚಾಕು ಚುಚ್ಚಿದ್ರಲ್ವಾ ಅವನೀಗ ಸತ್ತೋಗಿದ್ದಾನೆ. ಇದನ್ನ ನೋಡ್ಬೇಕಾದ್ರೆ ಆ ದಡಿಯ ಹಿಂದೆಯಿಂದ ಬಂದು ನಮ್ಮ ಹೀರೋ ತಲೆ ಹಿಡಿದು ಈ ಕಡೆ ಪಣಿ ರೈಲ್ ಮೇಲಿಂದ ಬಂದು ಹೀರೋಯಿನ್ ಬೋಗಿ ಒಳಗೆ ಹಾರ್ತಾನೆ. ಆಗ ಹೀರೋಯಿನ್ ಅವನ್ನ ನೋಡಿ ಶಾಕ್ ಆಗ್ತಾಳೆ. ಈ ಕಡೆ ಆರ್ಮಿ ಹುಡುಗನ್ ತರ ಇನ್ನೊಬ್ಬ ಹುಡುಗ ಇದ್ನಲ್ವಾ ಅವನು ಅಲ್ಲಿದ್ದ ಚಾಕು ತಗೊಂಡು ಆ ದಡಿಯನ್ಗೆ ಚುಚ್ಚಕ್ಕೆ ಬರ್ತಾನೆ. ಆಗ ದಡಿ ಅವನ್ ಚಾಕು ಕಿತ್ಕೊಂಡು ಅವನಿಗೆ ಚುಚ್ಚಬೇಕಾದ್ರೆ ನಮ್ ಹೀರೋ ಆ ದಡಿಯನ್ಗೆ ಹೊಡಿತಾನೆ. ಆದ್ರೆ ಈಗ ನಮ್ಮ ಹೀರೋಗೆ ನಿಲ್ಲೋಕೆ ಆಗ್ತಾ ಇಲ್ಲ, ಅಷ್ಟೊಂದು ಗಾಯಗಳಾಗಿದೆ. ಆದ್ರೂ ಆ ದಡಿಯನ್ ಜೊತೆ ಹೊಡೆದಾಡ್ಬೇಕಾದ್ರೆ ಆ ದಡಿಯ ನಮ್ ಹೀರೋ ಕುತ್ತಿಗೆನ ಬಿಗಿಯಾಗಿ ಹಿಡಿದಿದ್ದಾನೆ. ನಮ್ ಹೀರೋ ಒದ್ದಾಡ್ತಾ ಆ ಕೈಗಳನ್ನ ಬಿಡಿಸ್ಕೊಳ್ಳಕ್ಕೆ ಪ್ರಯತ್ನ ಪಡ್ತಿದ್ದಾನೆ. ಆಗ ನಮ್ ಹೀರೋ ಆ ದಡಿಯನ್ ಬೆರಳನ್ನ ಮುರಿದಾಕಿ ವೀರೇಶ್ ಹತ್ರ ಬರ್ತಾನೆ. ಈ ಕಡೆ ನಮ್ಮ ಹೀರೋಯಿನ್ ಚಾಕು ಹಿಡ್ಕೊಂಡು ಪಣಿಯಿಂದ ತಪ್ಪಿಸ್ಕೊಂಡು ಓಡ್ ಬರ್ತಾ ಇದ್ದಾಳೆ. ಆಗ ನೆಕ್ಸ್ಟ್ ಬೋಗಿ ಡೋರ್ ಕ್ಲೋಸ್ ಆಗಿರುತ್ತೆ. ಅಲ್ಲಿ ನೋಡಿದ್ರೆ ನಮ್ಮ ಹೀರೋ ಆ ದಡಿಯನ್ ಜೊತೆ ಹೊಡೆದಾಡ್ತಿದ್ದಾನೆ. ಈ ಕಡೆ ಪಣಿ ನಮ್ಮ ಹೀರೋಯಿನ್ ಹೊಟ್ಟೆಗೆ ಚಾಕು ತಗೊಂಡು ಆದ್ರೆ ಇಲ್ಲಿ ನಮ್ಮ ಹೀರೋನ ಆ ದಡಿಯ ಬಿಗಿಯಾಗಿ ಹಿಡ್ಕೊಂಡಿದ್ದಾನೆ. ಆಗ ಪಣಿ ನಮ್ಮ ಹೀರೋಯಿನ್ ಕುತ್ತಿಗೆಗೆ ಅವಳು ಕುತ್ತಿಗೆಗೆ ಚಾಕು ಚುಚ್ಚಿ ಅವಳನ್ನ ರೈಲಿಂದ ಆಚೆ ತಳ್ತಾನೆ. ಈ ಕಡೆ ನಮ್ಮ ಹೀರೋನು ಕೂಡ ದಡಿಯ ಚೆನ್ನಾಗಿ ಹೊಡೆದು ಎಳ್ಕೊಂಡು ಬಂದು ಹಾಕ್ತಾನೆ. ಆಗ ಪಣಿ ಇನ್ನು 5 ನಿಮಿಷದಲ್ಲಿ ನಾವಿಲ್ಲಿಂದ ಹೊರಡ್ಬೇಕು ಅಂತ ಹೇಳಿ ಹೋಗ್ತಾನೆ. ಆಗ ನಮ್ಮ ಹೀರೋ ಅವನ ಹುಡುಗಿ ತುಲಿಕಾನ ನೆನಪಿಸ್ಕೊಂಡು ಅವರನ್ನೆಲ್ಲ ಎಗ್ಗ ಮುಗ್ಗ ಚೆಚ್ಚಿ ಸಾಯಿಸ್ತಿದ್ದಾನೆ. ಇಲ್ಲಿಂದ ಕತೆ ಇನ್ನು ಬ್ರೂಟಲ್ ಆಗ್ತಾ ಹೋಗುತ್ತೆ. ಈ ಕಡೆ ಪಣಿ ರವಿನ ಕರ್ಕೊಂಡು ಬೆನ್ನಿ ಹತ್ರ ಬರ್ತಾನೆ. ಆಗ ಬೆನ್ನಿ ರವಿನ ತಪ್ಕೊಂಡು ಅಳ್ತಾ ಇದ್ದಾನೆ. ಆಗ ಪಣಿನ ನೋಡಿ ಬೆನ್ನಿ ಅವನ ಕುತ್ತಿಗೆಗೆ ಚಾಕು ಇಟ್ಟು ಆ ಹುಡುಗಿನ ಯಾಕೆ ಕೊಲೆ ಮಾಡಿದೆ ಅಂತ ಕೇಳ್ತಿದ್ದಾನೆ. ಯಾಕೆ ಅಂದ್ರೆ ಅವಳು ಬಾಲ್ಡಿಯೋ ಸಿಂಗ್ ಠಾಕೂರ್ ಮಗಳು. ಇದೇನಾದ್ರೂ ಅವನಿಗೆ ಗೊತ್ತಾದ್ರೆ ನಮ್ಮನ್ನ ಜೀವಂತವಾಗಿ ಸುಟ್ಟಾಕ್ತಾರೆ ಅಂತ ಹೆದ್ರಿ ಬೆನ್ನಿ ಅವರನ್ನ ಬೈತಾ ಇದ್ದಾನೆ. ಈ ಕಡೆ ನಮ್ಮ ಹೀರೋ ವೀರೇಶ್ನ ಮತ್ತೆ ತುಲಿಕಾ ಅಪ್ಪನ ಕರ್ಕೊಂಡು ಅವನ ಫ್ಯಾಮಿಲಿ ಇರೋ ಬೋಗಿಗೆ ಬರ್ತಾರೆ. ಆಗ ಅವಳಮ್ಮ ತುಲಿಕಾ ಎಲ್ಲಿ ಅಂತ ಕೇಳಿದ್ಕೆ ಅವ್ರ ಅಪ್ಪ ಅಳ್ತಾನೆ. ಆಗ ಅವಳಿಗೆ ಗೊತ್ತಾಗುತ್ತೆ ತುಲಿಕಾನ ಕೊಲೆ ಮಾಡಿದ್ದಾರೆ ಅಂತ. ಆಗ ಅವರಮ್ಮ ಅಳ್ಬೇಕಾದ್ರೆ ಅದನ್ನ ನೋಡಿ ನಮ್ಮ ಹೀರೋಗೂ ಕೂಡ ಅಳು ತಡಿಯಕ್ಕೆ ಆಗ್ತಾ ಇಲ್ಲ. ಆಗ ನಮ್ಮ ಹೀರೋ ಕಣ್ಣೀರು ಒರೆಸ್ಕೊಂಡು ಆಹ್ನನ ಕರ್ಕೊಂಡು ಬರಕ್ಕೆ ಹೋಗ್ತಾನೆ. ಅದನ್ನು ನೋಡಿ ನಮ್ಮ ವೀರೇಶ್ ಕೂಡ ನಾನು ಬರ್ತೀನಿ ಅಂತ ಹೇಳ್ತಾನೆ. ಆದ್ರೆ ನಮ್ಮ ವೀರೇಶ್ ಕಂಡೀಷನ್ ಈಗ ಸರಿ ಇಲ್ಲ, ನಿನ್ಗೆ ಫೈಟ್ ಮಾಡೋಕೆ ಆಗಲ್ಲ ಅಂತ ನಮ್ಮ ಹೀರೋ ಹೇಳಿದ್ರು. ನಮ್ಮ ವೀರೇಶ್ ನಿನ್ನೊಬ್ನೇ ನಾನು ಕಳ್ಸಲ್ಲ, ಅದೇನೇ ಆಗ್ಲಿ ನಾನು ಬರ್ತೀನಿ ಅಂತ ಹಠ ಮಾಡ್ತಾನೆ. ಆಗ ನಮ್ಮ ಹೀರೋ ವೀರು ಈಗಾಗ್ಲೇ ತುಲಿಕಾನ ಕಳ್ಕೊಂಡಿದ್ದೀನಿ, ನಿನ್ನೂ ಕಳ್ಕೊಳಕ್ ನನಗೆ ಇಷ್ಟ ಇಲ್ಲ ಕಣೋ ಅಂತ ಹೇಳಿ ಅವನ ಫ್ರೆಂಡ್ ನ ಕನ್ವಿನ್ಸ್ ಮಾಡಿ ಹೋಗ್ತಾನೆ. ಈ ಕಡೆ ಪಣಿ ಮತ್ತು ಅವನ ಫ್ಯಾಮಿಲಿ ಅವರು ಸೇರಿ ಆ ಕಮಾಂಡೋಸ್ ಎಲ್ಲಿದ್ದಾರೆ ಹೇಳಿ ಅಂತ ಎಲ್ಲರನ್ನು ಹೊಡಿತಾ ಇದ್ದಾರೆ. ಆಗ ನಮ್ಮ ಹೀರೋ ಎಲ್ಲಾ ಪ್ರಿಕಾಕ್ಷನ್ ತಗೊಂಡು ಪಣಿನ ಹುಡುಕ್ತಾ ಸಾಮಾನ್ಯ ಜನರನ್ನೆಲ್ಲ ಒಂದು ಬೋಗಿಗೆ ಶಿಫ್ಟ್ ಮಾಡ್ತಿದ್ದಾನೆ. ಆಗ ದಡಿಯ ಬಂದು ಬೆನ್ನಿ ಹತ್ರ ಅಂಕಲ್ ನಮ್ಮ ಅಪ್ಪ ಎಲ್ಲಿ ಅಂತ ಕೇಳ್ತಾನೆ.
ಆಗ ಬೆನ್ನಿ ಅವರಪ್ಪ ಮತ್ತೆ ಬರಲ್ಲ ಅಂತ ಹೇಳಿದ್ದನ್ನ ಕೇಳಿ ಅವನಿಗೆ ಗೊತ್ತಾಗುತ್ತೆ ಅವರಪ್ಪ ಈಗ ಆ ಕಮಾಂಡೋಸ್ ಇರೋ ಬೋಗಿಲಿ ಇದ್ದಾನೆ ಅಂತ. ಆಗ ಒಬ್ಬ ಇದಕ್ಕೆಲ್ಲ ನೀನೇ ಕಾರಣ ಅಂತ ಪಣಿನ ಬೈತಾ ಅವ್ರವ್ರೇ ಜಗಳ ಆಡ್ಬೇಕಾದ್ರೆ ಬೆನ್ನಿ ಬಂದು ಅದನ್ನ ನಿಲ್ಸಿ ಏನ್ ಮಾಡ್ತಿದ್ರ ಇಲ್ಲಿ, ನೀವ್ ಅನ್ಕೊಂಡಿದ್ರೆ ನಾವೆಲ್ಲ ಸೇಫ್ ಆಗಿದೀವಿ ಅಂತ, ನಮ್ಮವ್ರನ್ನೆಲ್ಲ ಕರ್ಕೊಂಡು ಆದಷ್ಟು ಬೇಗ ಈ ಜಾಗನ ಖಾಲಿ ಮಾಡ್ಬೇಕು ಅಂತ ಬೇರೆ ಬೋಗಿಲಿರೋ ಅವ್ರ ಫ್ಯಾಮಿಲಿಯವ್ರನ್ನ ಕರ್ಕೊಂಡ್ ಬರಕ್ಕೆ ಹೋಗ್ತಾರೆ. ಈ ಕಡೆ ನಮ್ಮ ಹೀರೋ ಪಣಿ ಬಂದಿರೋ ಹಗ್ಗದಿಂದಾನೆ ಟ್ರೈನ್ ಮೇಲೆತ್ತಿ ಬೇರೆ ಬೋಗಿಗೆ ಹೋಗ್ತಿದ್ದಾನೆ. ಆಗ ಪಣಿ ಮತ್ತು ಅವನ ಗ್ಯಾಂಗ್ ಎಲ್ಲ ಬೇರೆ ಬೋಗಿಗೆ ಬಂದು ನೋಡಿದ್ರೆ ನಮ್ಮ ಹೀರೋ ಅಲ್ಲಿದ್ದವ್ರನ್ನೆಲ್ಲ ಕ್ರೂರವಾಗಿ ಸಾಯಿಸಿ ಆ ಬೋಗಿಲಿ ಎಲ್ಲರನ್ನು ಕಟ್ಟಾಕಿರ್ತಾನೆ. ಇದನ್ನ ನೋಡಿ ಅವರು ಗಾಬರಿಯಾಗಿ ಹೋಗ್ತಾರೆ. ಆಗ ಎಲ್ರು ಅವ್ರವ್ರ ಫ್ಯಾಮಿಲಿಯವ್ರ ಹತ್ರ ಬಂದು ಕಿರಿಚ್ಕೊಂಡು ಅಳ್ತಾ ಇದಾರೆ. ಅದ್ರಲ್ಲೂ ಆ ದಡಿಯನಪ್ಪನ ಬಾಯಿಗೆ ಚಾಕು ಚುಚ್ಚಿ ಸಾಯಿಸಿರ್ತಾನೆ. ಯಪ್ಪ, ಇದನ್ನೆಲ್ಲ ನೋಡಿ ನಮ್ಗೇನೆ ಮೈ ಜುಮ್ ಅನ್ಸುತ್ತೆ. ಆಗ ಬೆನ್ನಿ ಹೇಳ್ತಾ ಪಣಿಗೆ ಬೈತಾನೆ, ನಿನ್ನಿಂದಾನೇ ಇದೆಲ್ಲ ಆಗಿದ್ದು. 30 ವರ್ಷ ನನ್ನ ಸರ್ವಿಸ್ ಅಲ್ಲಿ ಯಾವತ್ತೂ ಹೀಗಾಗಿರ್ಲಿಲ್ಲ. ನಾನು ಹೇಳಿದ್ದೆ ತಾನೇ ಜನರನ್ನೆಲ್ಲ ಹೆದರಿಸಿ ಆದ್ರೆ ಅವ್ರಿಗೆ ಏನು ಮಾಡಬೇಡಿ ಅಂತ. ನಾನು ರೂಲ್ಸ್ ನೆಲ್ಲ ಬ್ರೇಕ್ ಮಾಡಿದೆ ನೀನು, ಅದಕ್ಕೆ ಈ ತರ ಆಗಿದ್ದು ಅಂತ ಬೈತಿರ್ಬೇಕಾದ್ರೆ ಪಣಿ ಅದಕ್ಕೆ ತಲೆನೇ ಕೆಡಿಸ್ಕೊಳ್ದೆ ಹೋಗ್ತಾನೆ. ಈಗ ನಮ್ಮ ಹೀರೋ ಒಂದು ಬೋಗಿಗೆ ಬಂದು ಇಲ್ಲಿ ಒಂದು 15ರಿಂದ 16 ವರ್ಷದ ಹುಡುಗಿನ ನೋಡಿದ್ರ ಅಂತ ಕೇಳ್ಬೇಕಾದ್ರೆ ಒಬ್ಬ ಮುದುಕ ಆ ಹುಡುಗಿನ ರೌಡಿಗಳು ಕರ್ಕೊಂಡು ಹೋದ್ರು ಅಂತ ಹೇಳ್ತಾನೆ. ಆಗ ನಮ್ಮ ಹೀರೋ ಅವರನ್ನ ಅಲ್ಲಿಂದ ಹೋಗೋ ಕೇಳಿ ಅವನು ಅಲ್ಲೇನೆ ಬಚ್ಚಿಟ್ಕೊಳ್ತಾನೆ. ಈ ಬೋಗಿಲಿ ಜನ ಎದ್ದೋಗ್ತಿರೋದನ್ನ ನೋಡಿ ಆ ರೌಡಿಗಳು ಇವ್ರ ಹತ್ರ ಬರ್ಬೇಕಾದ್ರೆ ನಮ್ಮ ಹೀರೋ ಬಂದು ಅವರನ್ನೆಲ್ಲ ಚುಚ್ಚಿ ಕ್ರೂರವಾಗಿ ಸಾಯಿಸ್ತಾನೆ. ಆಗ ನೆಕ್ಸ್ಟ್ ಬೋಗಿಗೆ ಹೋಗ್ಬೇಕಾದ್ರೆ ನಮ್ಮ ಆರ್ಮಿ ಹುಡುಗನ್ನ ಸಾಯಿಸಿದ್ರಲ್ವಾ, ಅವ್ರ ಅಮ್ಮ ಬಂದು ನಿನ್ ಜೊತೆ ನಾವು ಬರ್ತೀವಿ ಅಂತ ಹೇಳಿ ಅವಳ ದುಪ್ಪಟ್ಟದಲ್ಲಿ ಒಂದು ಕಲ್ಲನ್ನ ಕಟ್ಕೊಂಡು ಮತ್ತೆ ಹಾಕಿ ಸ್ಟಿಕ್ ನ ಹಿಡ್ಕೊಂಡು ನಮ್ಮ ಹೀರೋ ಜೊತೆ ಹೋಗ್ತಾರೆ. ಈ ಕಡೆ ನಮ್ಮ ಹೀರೋಯಿನ್ ಅಪ್ಪ ಮತ್ತೆ ವೀರೇಶ್ ಸೇರಿ ಡೋರ್ ಹತ್ರ ಬಟ್ಟೆಗಳನ್ನೆಲ್ಲ ಹಾಕಿ ಬೆಂಕಿ ಹಚ್ತಾ ಇದ್ದಾರೆ. ಯಾಕೆ ಅಂದ್ರೆ ಅಲ್ಲಿ ಟೋಲ್ ಗೇಟ್ ಅಲ್ಲಿ ಕೆಲಸ ಮಾಡೋರ್ಗೆ ಸಿಗ್ನಲ್ ಕೊಡೋಕೆ. ಆಗ ಟೋಲ್ ಗೇಟ್ ನಲ್ಲಿದ್ದ ಒಬ್ಬ ಸೆಕ್ಯೂರಿಟಿ ಟ್ರೈನ್ ನಲ್ಲಿ ಬೆಂಕಿ ಬಿದ್ದಿದ್ದನ್ನು ನೋಡಿ ಅದನ್ನ ಡಿಪಾರ್ಟ್ಮೆಂಟ್ ಗೆ ಇನ್ಫಾರ್ಮ್ ಮಾಡ್ತಾನೆ. ಆಗ ಅವರು ಈ ಟ್ರೈನ್ ನಲ್ಲಿರೋ ರೈಲ್ವೆ ಇನ್ಸ್ಪೆಕ್ಟರ್ ಗೆ ಕಾಲ್ ಮಾಡಿ ಹೇಳ್ತಾರೆ. ಈಗ ಅವರು ಚೆಕ್ ಮಾಡೋಕೆ ಬೋಗಿ ಒಳಗಡೆ ಬರ್ತಾ ಇದ್ದಾರೆ. ಈ ಕಡೆ ಪಣಿ ಮತ್ತು ಅವ್ರ ಹುಡುಗರೆಲ್ಲ ಒಬ್ಬೊಬ್ಬರೇ ಟ್ರೈನ್ ಇಂದ ಹೆಗ್ರಿ ಓಡೋಗ್ತಾ ಇದ್ದಾರೆ. ಅದನ್ನ ರೈಲ್ವೆ ಇನ್ಸ್ಪೆಕ್ಟರ್ ನೋಡಿ ಅವರಿಗೆ ಶೂಟ್ ಮಾಡ್ತಾರೆ. ಅದನ್ನ ನೋಡಿ ಆ ಬೆನ್ನಿ ಎಲ್ಲಾರನ್ನು ಹಿಂದೆ ಕರೆದು ಆ ಡೋರ್ ನ ಕ್ಲೋಸ್ ಮಾಡ್ತಾನೆ. ಆಗ ಕೆಳಗಡೆ ಬಂದಿರೋ ಪಣಿಗೆ ಇನ್ಸ್ಪೆಕ್ಟರ್ ಬಂದಿರೋದು ಗೊತ್ತಾಗುತ್ತೆ. ಅವನ ಫ್ಯಾಮಿಲಿನ ಸೇವ್ ಮಾಡ್ಬೇಕಂತ ಮತ್ತೆ ಓಡಿ ಬಂದು ಟ್ರೈನ್ ಹತ್ತಾನೆ. ಈ ಕಡೆ ನಮ್ಮ ಹೀರೋ ಆಹ್ನಾನ ಹುಡುಕ್ಬೇಕಾದ್ರೆ ಅವನಿಗೆ ಆ ದಡಿಯ ಸಿಗ್ತಾನೆ. ಆಗ ಇವರಿಬ್ರು ಹೊಡೆದಾಡ್ಬೇಕಾದ್ರೆ ಆ ದಡಿಯ ನಮ್ಮ ಹೀರೋನ ಹೊಡೆದು ಡೋರ್ ನಿಂದ ಆಚೆ ತಳ್ತಾನೆ. ಆಗ ಬೀಳ್ಬೇಕಾದ್ರೆ ಅಲ್ಲಿದ್ದ ಹ್ಯಾಂಡ್ಲೈನ್ ಹಿಡ್ಕೊಂಡು ನಮ್ ಹೀರೋ ನಿಂತ್ಕೊಳ್ತಾನೆ. ಆಗ ಆ ದಡಿಯ ನಮ್ ಹೀರೋ ಎದೆಗೆ ಕಾಲಲ್ಲಿ ಹೊಡೆದು ಅವನ ತಲೆನ ಹೊರಗಾಕಿ ಅವನ ಕುತ್ತಿಗೆನ ಬಿಗಿಯಾಗಿ ಹಿಡ್ಕೊಂಡಿದ್ದಾನೆ. ಆಗ ನಮ್ಮ ಹೀರೋ ಒದ್ದಾಡ್ಬೇಕಾದ್ರೆ ನಮ್ಮ ಆರ್ಮಿ ಹುಡುಗನ ಅಮ್ಮ ಮತ್ತೆ ಚಿಕ್ಕಮ್ಮ ಸೇರ್ಕೊಂಡು ಹಾಕಿ ಸ್ಟಿಕ್ ಮತ್ತೆ ಆ ಬಟ್ಟೆಲಿ ಕಲ್ಲನ್ನ ಕಟ್ಟಿರ್ತಾರೆ ಅಲ್ವಾ, ಅದನ್ನ ತಗೊಂಡು ಆ ದಡಿಯನ್ ತಲೆಗೆ ಇಬ್ರು ಸರಿಯಾಗಿ ಹೊಡಿತಿದ್ದಾರೆ. ಅವ್ನ್ ಸತ್ರು ಕೂಡ ಬಿಡ್ತಾ ಇಲ್ಲ. ಸತ್ತಿರೋ ಮಗನ ನೆನೆಸ್ಕೊಂಡು ಹೊಡೆದು ನಮ್ಮ ಹೀರೋನ ಕಾಪಾಡ್ತಾರೆ. ಈ ಕಡೆ ಬೆನ್ನಿ ಮತ್ತು ಅವನ ಗ್ಯಾಂಗ್ ಸೇಫ್ಟಿಗೋಸ್ಕರ ಆಹ್ನಾ ಮತ್ತೆ ಟಿಕೆಟ್ ಕಲೆಕ್ಟರ್ ನ ಮುಂದಿಟ್ಕೊಂಡು ನೆಕ್ಸ್ಟ್ ಬೋಗಿ ಡೋರ್ ನ ಓಪನ್ ಮಾಡ್ಬೇಕಾದ್ರೆ ಅಲ್ಲಿಗೆ ಒಬ್ಬ ಓಡಿ ಬಂದು ದಡಿಯನ್ನ ಸಾಯಿಸಿದ್ರು ಅಂತ ಹೇಳ್ತಾನೆ. ಆಗ ಬೆನ್ನಿ ಅಲ್ಲಿಂದ ಬಂದು ದಡಿಯನ್ನ ನೋಡಿ ಹೇಳ್ತಾ ನೆಕ್ಸ್ಟ್ ಬೋಗಿನ ನೋಡಿದ್ರೆ ಆ ಬೋಗಿಲಿ ಯಾರು ಇಲ್ಲ, ಲೈಟ್ ನೆಲ್ಲ ಆಫ್ ಮಾಡಿದ್ದಾರೆ. ಆಗ ಬೆನ್ನಿಗೆ ಡೌಟ್ ಬಂದು ಸೇಫ್ಟಿಗೆ ಮುಂದೆ ಒಬ್ಬ ಪ್ಯಾಸೆಂಜರ್ ನ ಹಿಡ್ಕೊಂಡು ಟಾರ್ಚ್ ಬಿಟ್ಕೊಂಡು ಆ ಬೋಗಿ ಒಳಗಡೆ ಹೋಗ್ತಾರೆ. ಈ ಕಡೆ ರೈಲ್ವೆ ಇನ್ಸ್ಪೆಕ್ಟರ್ ಬಂದು ಆ ಬೋಗಿ ಡೋರ್ ನ ಓಪನ್ ಮಾಡಿ ನೋಡಿದ್ರೆ ಅಲ್ಲಿ ಆಹ್ನಾನ ಹಿಡ್ಕೊಂಡು ರೌಡಿಗಳೆಲ್ಲ ನಿಂತಿದ್ದಾರೆ. ಅದನ್ನ ನೋಡಿ ಪೊಲೀಸ್ ಅವರನ್ನೆಲ್ಲ ಶೂಟ್ ಮಾಡಿ ನಮ್ಮ ಆಹ್ನಾನ ಕರ್ಕೊಂಡು ಬರ್ತಾರೆ. ಆಗ ಅಲ್ಲಿಗೆ ಪಣಿ ಎಂಟ್ರಿ ಕೊಟ್ಟು ಐ ಆಮ್ ಬ್ಯಾಕ್ ಅಂತ ಹೇಳ್ತಾನೆ. ಅವನಜ್ಜಿ ಏನ್ ಸೈಕು ಗುರಿ ಇವನು, ಯಪ್ಪ, ಆ ಹೀರೋಗಿಂತ ಇವನೇ ಕೆಲವೊಂದ್ಸಲ ಇಷ್ಟ ಆಗ್ತಾನೆ. ಆಗ ಅಲ್ಲಿದ್ದ ಪೊಲೀಸ್ನ ಸಾಯಿಸಿ ನಮ್ಮ ಹೀರೋಯಿನ್ ಅಪ್ಪನ ಜೊತೆ ಆಹ್ನಾ ಇರೋದನ್ನ ನೋಡಿ ಓಹೋ ರಾಜನ್ಗೆ ಇನ್ನೊಬ್ಳು ಮಗಳಿದ್ದಾಳೆ, ಒಬ್ಳು ಹೋದ್ರೆ ಇನ್ನೊಬ್ಳು ಇರ್ತಾಳೆ ಅಂತ ಹೇಳ್ಬೇಕಾದ್ರೆ ಆಹ್ನಾ ಅವ್ರ ಅಪ್ಪನ ಮುಖ ನೋಡಿ ಅವ್ರ ಅಕ್ಕ ಸತ್ತಿದ್ದು ಗೊತ್ತಾಗಿ ಹೇಳ್ತಾ ಇದ್ದಾಳೆ. ಈ ಕಡೆ ಟಾರ್ಚ್ ಬಿಟ್ಕೊಂಡು ಬೆನ್ನಿ ಮತ್ತು ಅವ್ನ ಹುಡುಗರು ಬರ್ತಾ ಇರ್ತಾರೆ ಅಲ್ವಾ. ಈಗ ನಮ್ಮ ಅಣ್ಣ ತಮ್ಮ ಪಕ್ಕ ಆರ್ಮಿ ಪ್ಲಾನ್ ಮಾಡ್ಕೊಂಡು ಕಾಯ್ತಾ ಇದ್ದಾನೆ. ಅವ್ರು ಹಾಗೆ ಬರ್ಬೇಕಾದ್ರೆ ಅವ್ರ ಮೇಲೆ ಅಟ್ಯಾಕ್ ಮಾಡಿ ಬೆನ್ನಿ ಹೊಟ್ಟೆಗೆ ಚಾಕು ಚುಚ್ಚಿ ಮತ್ತೆ ಬಚ್ಚಿಟ್ಕೊಳ್ತಾನೆ. ನೆಕ್ಸ್ಟ್ ರವಿ ಅವನನ್ನ ಹುಡುಕ್ತಾ ಇರ್ಬೇಕಾದ್ರೆ ನಮ್ಮ ಅಣ್ಣ ತಮ್ಮ ಬಂದು ಅವನ ಅರ್ಧ ತಲೆನೆ ಕತ್ತರಿಸಿ ಎರಡರನ್ನು ಹೊಡಿತಾ ಇದ್ದಾನೆ. ಈ ಕಡೆ ನಮ್ಮ ಸೈಕ್ ವಿಲನ್ ಪಣಿ ಮಾತಾಡ್ಬೇಕಾದ್ರೆ ವೀರೇಶ್ ಅವರನ್ನ ಶೂಟ್ ಮಾಡಿ ಸಾಯಿಸೋಕೆ ಬರ್ತಾನೆ. ಆಗ ಪಣಿ ನಮ್ಮ ವೀರೇಶ್ ಅದಿಗೆ ಕತ್ತಿ ಇಟ್ಟೋದು ಮತ್ತು ಅವನನ್ನ ಕ್ರೂರವಾಗಿ ಸಾಯಿಸ್ತಾನೆ. ಆಗ ನಮ್ಮ ಹೀರೋನ ರೌಡಿಗಳು ಎಳ್ಕೊಂಡು ಅಲ್ಲಿಗೆ ಬರ್ತಾರೆ. ಇಲ್ಲಿ ವೀರೇಶ್ ಸತ್ತಿರೋದನ್ನ ನೋಡಿ ನಮ್ಮ ಹೀರೋ ಹಾಗೆ ಕುಸಿದು ಬೀಳ್ತಾನೆ. ಆಗ ಅಲ್ಲಿಗೆ ಬೆನ್ನಿ ಬಂದು ಪಣಿನ ತಡೆದು ಇದೆಲ್ಲ ಸಾಕು ನಾವು ಹೋಗ್ಬಿಡೋಣ ಅಂತ ಹೇಳ್ತಿದ್ರೆ ಪಣಿ ಅವನ್ ಮಾತನ್ನ ಕೇಳ್ತಾನೆ ಇಲ್ಲ. ಆಗ ನಮ್ಮ ಹೀರೋ ಕುತ್ತಿಗೆಗೆ ಚಾಕು ಹಿಡ್ಕೊಂಡು ನಿಂತಿದ್ನಲ್ವಾ, ಅವನ್ ಚಾಕುಯಿಂದ ಅವನನ್ನೇ ಸಾಯಿಸ್ತಾನೆ. ಆಗ ಬೆನ್ನಿ ಅವನನ್ನ ಸಾಯಿಸೋಕೆ ಬರ್ತಾನೆ. ಆಗ ನಮ್ಮ ಹೀರೋ ಅವನ ಹೊಟ್ಟೆಗೆ ಚಾಕು ಚುಚ್ಚಿ ಅವನ್ ಜೇಬಲ್ಲಿದ್ದ ಚಿಕ್ಕ ಡೀಸೆಲ್ ಬಾಟಲ್ ನ ಬೆನ್ನಿ ಬಾಯಿಗಿಟ್ಟು ಬೆಂಕಿ ಹಚ್ತಾನೆ. ಆಗ ಅವನ್ ತಲೆಗೆ ಬೆಂಕಿ ಹೊತ್ಕೊಂಡು ಊರಿದು ಸತ್ತೋಗ್ತಾನೆ. ಯಪ್ಪ, ಅದನ್ನು ನೋಡಿದ್ರೆ ಮೈ ಜುಮ್ ಅನ್ಸುತ್ತೆ. ಆಗ ನಮ್ಮ ಹೀರೋ ಯಗ್ಗ ಮಗ್ಗ ಚೆಚ್ಚಿ ಎಲ್ಲರನ್ನು ಸಾಯಿಸ್ತಿರ್ಬೇಕಾದ್ರೆ ಪಣಿ ಅವ್ರ ಅಪ್ಪನ ತಲೆಗೆ ಹತ್ತಿರೋ ಬೆಂಕಿ
ಬೆಂಕಿನ ಹಾರಿಸ್ತಿದ್ದಾನೆ. ಆದ್ರೆ ಅವರಪ್ಪ ಬೆನ್ನಿ ಅಲ್ಲೇ ಒದ್ದಾಡಿ ಸತ್ತೋಗ್ತಾನೆ. ಆಗ ಪಣಿ ಒಂದು ಚಾಕುನ ತಗೊಂಡು ಇವನ್ನ ಸಾಯಿಸೋಕೆ ಬರ್ತಿರ್ಬೇಕಾದ್ರೆ ನಮ್ಮ ಹೀರೋ ಇವನನ್ನೇ ನೋಡ್ತಾ ಒಬ್ಬೊಬ್ಬನೇ ಚುಚ್ಚಿ ಸಾಯಿಸ್ತಿರೋದನ್ನ ನೋಡಿ ಪಣಿನೇ ಒಂದು ನಿಮಿಷ ನಡುಗೋಗ್ತಾನೆ. ಏನ್ ಹೊಡ್ತಾ ಗುರು, ಯಪ್ಪ ಪಣಿ ಸೈಕೋ ಆದ್ರೆ ಇವನ ಅವ್ರ ಅಪ್ಪ ಅಂತ ಅನ್ಸುತ್ತೆ. ಆಗ ಪಣಿ ಇವನನ್ನ ನೋಡಿ, ಎಷ್ಟು ಜನನ ಸಾಯಿಸ್ತೀಯೋ, ನಾನು 4 ಜನನ ಕೊಂದಿದ್ಕೆ ನಮ್ ಕಾಂದನಲ್ಲಿರೋ 40 ಜನನ ಸಾಯಿಸ್ತೀಯ, ನೀನು ಮನುಷ್ಯ ಅಲ್ಲ ರಾಕ್ಷಸ ಅಂತ ಹೇಳ್ತಾ ಇವರಿಬ್ರು ಹುಚ್ಚರ ತರ ಹೊಡೆದಾಡ್ತಾ ನಮ್ ಹೀರೋ ಅವನ್ ಮುಖ ಮುಸುಡಿನ ಚೆಚ್ಚಿ ಸಾಯಿಸ್ತಾನೆ. ಈಗ ಟ್ರೈನ್ ಡೆಲ್ಲಿ ಸ್ಟೇಷನ್ ಅಲ್ಲಿ ಬಂದು ನಿಲ್ಲುತ್ತೆ. ಆಗ ನಮ್ಮ ಹೀರೋ ಹೊರಗಡೆ ಬಂದು ಕೂತ್ಕೊಳ್ತಾನೆ. ಆಗ ಅವನ್ ಪಕ್ಕದಲ್ಲಿ ತುಲಿಕಾ ಬಂದು ಅವನ್ ಕೈ ಹಿಡಿದು ಅವನ ಅಗಲ ಮೇಲೆ ತಲೆ ಇಟ್ಟು ಕೂತ್ಕೊಳ್ತಾಳೆ. ಇಲ್ಲಿಗೆ ಈ ಸಿನಿಮಾ ಮುಗಿಯುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಮತ್ತಷ್ಟು ವಿಡಿಯೋಗಳಿಗೆ ಮೂವಿ ಬಫ್ ಕನ್ನಡ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ.